ಎಲ್ರಿಗೂ ನಮಸ್ಕಾರ. ಇವತ್ತು ಬುಧವಾರ ಬೆಳಿಗ್ಗೆ ಸಾಮಾನ್ಯವಾಗಿ ನಾನೇ ಪೂಜೆ ಮಾಡೋದು. ಹಾಗಾಗಿ ಬೇಗನೆ ಎದ್ದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಂತರ ಮನೆ ಮುಂದೆ ರಂಗೋಲಿಗಳನ್ನ ಹಾಕ್ಕೊಳ್ತೀನಿ. ರಂಗೋಲಿನೆಲ್ಲ ಹಾಕಿದ್ಮೇಲೆ ಮೊದಲು ಪೂಜೆನ ಮುಗಿಸ್ಕೊಂಡು ನಂತರ ತಿಂಡಿನ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನನಗೆ ಯಾವಾಗ ಪೂಜೆ ಕೆಲಸಗಳಿರುತ್ತೆ ಆವಾಗ ಚಿತ್ರಾನ್ನ ಅಥವಾ ಪುಳಿಯೋಗರೆ ಈ ರೀತಿ ತಿಂಡಿಗಳನ್ನ ಮಾಡ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಬೇಗ ಆಗುತ್ತೆ ಅಂತ. ಪೂಜೆನೆಲ್ಲ ಮುಗಿಸ್ಕೊಂಡ್ಮೇಲೆ ಬಿಸಿ ಬಿಸಿಯಾಗಿ ಕಾಫಿನ ಮಾಡಿಕೊಟ್ಟು ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೇಲಿ ಈರುಳ್ಳಿ ಎಲ್ಲ ಹಾಕಿ ಮಾಡುವಂತಹ ಚಿತ್ರಾನ್ನ ಇಷ್ಟಪಡಲ್ಲ. ಅದಕ್ಕೋಸ್ಕರ ದೇವಸ್ಥಾನಗಳಲ್ಲಿ ಮಾಡುವಂತಹ ಚಿತ್ರಾನ್ನ ಮಾಡ್ಕೊಳ್ತೀನಿ. ಅಂದರೆ ಈರುಳ್ಳಿ ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇರುವಂತಹ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಚಿತ್ರಾನ್ನ ಇದು. ಇದ್ರ ಜೊತೆಗೆ ಒಂದು ಚಟ್ನಿನ ಸಹ ಮಾಡ್ಕೊಂಡಿದ್ದೆ. ಎರಡು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತಿಂಡಿನೆಲ್ಲ ಮಾಡಿ ಮುಗಿಸ್ಕೊಂಡು ಒಂದಷ್ಟು ಆರ್ಡರ್ಗಳು ಬಂದಿತ್ತು. ಅದರಲ್ಲಿ ಕೆಲವೊಂದು ಆರ್ಡರ್ಸ್ ಇವತ್ತೇ ಡಿಸ್ಪ್ಯಾಚ್ ಆಗೋದಿತ್ತು. ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೊರಿಯರ್ ಆಫೀಸ್ಗೆ ಕೊಟ್ಟು ಬಂದ್ವಿ. ಇನ್ನು ತಂದಿದಂತಹ ಮಾವಿನಹಣ್ಣು ಸಿಹಿ ಇರಲಿಲ್ಲ, ಹುಳಿ ಇದ್ದಿದ್ದರಿಂದ ಯಾರೂ ತಿಂದಿರಲಿಲ್ಲ. ಇನ್ನು ವೇಸ್ಟ್ ಆಗುತ್ತೆ ಅಂತ ಅದರಿಂದ ಈ ರೀತಿ ಒಂದು ಜ್ಯೂಸನ್ನ ಮಾಡಿಕೊಂಡೆ. ಅಂದರೆ ನಾವು ಮಾಜಾ ಮತ್ತು ಫ್ರೂಟಿ ಜ್ಯೂಸ್ ಎಲ್ಲ ಕುಡಿತೀವಲ್ಲ, ಸೇಮ್ ಅದೇ ರೀತಿಯೇ ಇರುತ್ತೆ. ಸ್ವಲ್ಪನೂ ಸಹ ವ್ಯತ್ಯಾಸ ಗೊತ್ತಾಗಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಬೋದು, ಅಷ್ಟು ರುಚಿಕರವಾಗಿ ಸಹ ಇರುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಾದರೆ ಇದನ್ನು 1 ಮಂತ್ ತನಕ ಇಟ್ಕೋಬೋದು. ಹೊರಗಡೆ ಆದರೆ 3 ರಿಂದ 4 ದಿನ ಇಟ್ಕೊಂಡು ಕುಡಿಬೋದು.